ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗ ಬೇಸಿಗೆಗಾಲ ಬಂತು. ಈಗ ಒಂದೊಂದೇ ಹಪ್ಪಳ, ಸಂಡಿಗೆ, ಮೆಣಸಿನಕಾಯಿ, ಮೆಕ್ಕೆಕಾಯಿ ಹೀಗೆ ಹಲವಾರು ರೀತಿಯಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡಿರ್ತೀವಿ. ಅದೇ ರೀತಿಯಲ್ಲಿ ನಾನೀಗ ಮೆಣಸಿನಕಾಯಿನ ತುಂಬೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವು ಮಜ್ಜಿಗೆ ಮೆಣಸಿನಕಾಯಿ ಅಂತಾರೆ, ಆದರೆ ಇವು ಮಜ್ಜಿಗೆಯಲ್ಲಿ ನಾನು ಹಾಕೋದಿಲ್ಲ. ಜೀರಿಗೆ ಉಪ್ಪನ್ನ ತುಂಬಿ ಅದಕ್ಕೆ ಇನ್ನೂ ಒಂದು ವಸ್ತುನ ಆ್ಯಡ್ ಮಾಡಿಬಿಟ್ಟು ತುಂಬಿಕೊಂಡ್ರೆ ಈ ಮೆಣಸಿನಕಾಯಿ ಎಣ್ಣೆಲಿ ಕರೆದಾಗ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಅದ್ಭುತ ಇರುತ್ತೆ. ಇದನ್ನು ತುಂಬೋದಾಗದೇ ಇರೋರು ಕೆಲವೊಬ್ಬರು ಎಲ್ಲದನ್ನು ಮಜ್ಜಿಗೆಗೆ ಹಾಕಿಬಿಟ್ಟು ಮಜ್ಜಿಗೆಯಲ್ಲಿ ಮೆಣಸಿನ್ಕಾಯಿನ ನೆನೆಸಿಟ್ಬಿಟ್ಟು ಒಂದು 2-3 ದಿನ ನೆನೆಸಿಟ್ಬಿಟ್ಟು ರಾತ್ರಿ ನೆನೆಸಿಡ್ಬೋದು. ಬೆಳಗ್ಗೆ ಹೊತ್ತು ತೆಗೆದು ಬಿಸಿಲಲ್ಲಿ ಇಡೋದು, ಮತ್ತು ರಾತ್ರಿ ತಂದು ಮತ್ತೆ ಮಜ್ಜಿಗೆಯಲ್ಲಿ ಹಾಕೋದು, ಮತ್ತು ಮಾರನೇ ದಿನ ಬೆಳಗ್ಗೆ ಮತ್ತೆ ಬಿಸಿಲಲ್ಲಿ ಇಡೋದು. ಇದೇ ರೀತಿ ಒಂದು 3-4 ಸರ್ತಿನೂ ಮಾಡ್ತಾರೆ. ಹಂಗೂ ಮಾಡ್ಬೋದು, ಆದರೆ ನಾನು ತೋರಿಸ್ಕೊಡೋದು ಅಷ್ಟೊಂದು ಕಷ್ಟ ಏನಿಲ್ಲ, ತುಂಬ ಸರಳವಾಗಿ ಒಂದು ಸಲ ತುಂಬಿ ಬಿಸಿಲಿಗೆ ಒಣಗಕ್ಕೆ ಇಟ್ಟುಬಿಟ್ರೆ ಸಾಕು. ಮತ್ತು ನಾವು ಒಣಗಿದ ಮೇಲೆ ಎತ್ಕೊಂಬರ್ಬೋದು. ಬನ್ನಿ ನೋಡೋಣ ಅದೇನೇನು ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಇಲ್ಲಿ ನಾನು ಜೀರಿಗೆ ಮತ್ತು ಉಪ್ಪು ಮತ್ತು ಈ ಮಿಕ್ಸರ್ ಜಾರಲ್ಲಿ ಮಂಡಾಳನ್ನು ತೊಗೊಂಡಿದ್ದೀನಿ. ಮೆಣಸಿನಕಾಯಿ, ಜೀರಿಗೆ, ಉಪ್ಪು ತುಂಬೋದ್ರ ಜೊತೆಗೆ ಈ ಮಂಡಾಳನ್ನು ಕೂಡ ಸೇರಿಸಿ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡಿ ತುಂಬಿದ್ರೆ ಮೆಣಸಿನಕಾಯಿ ಕರೆದಾಗ ತುಂಬಾ ಅಗದಿ ಟೇಸ್ಟ್ ಕೊಡುತ್ತಾ, ತುಂಬ ರುಚಿಯಾಗಿರ್ತಾವೆ ಮೆಣಸಿನಕಾಯಿ. ಈ ರೀತಿ ಮಂಡಾಳನ್ನ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡು ಅದೇ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲ ಜೀರಿಗೆನ ತೊಗೊಂಡಿದ್ದೀನಿ. ಮೆಣಸಿನಕಾಯಿ ನಮ್ಮ 1 kg ಅಷ್ಟು ಮೆಣಸಿನಕಾಯಿ ಇದಾವೆ, ಅದಕ್ಕೋಸ್ಕರ ನಾನು ಜೀರಿಗೆನ ಭಾಳ ತೊಗೊಂಡಿದ್ದೀನಿ. ಈ ಜೀರಿಗೆನೂ ಕೂಡ ಇದೇ ರೀತಿಯಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಂಬರಬೇಕು. ಯಾವ ರೀತಿಯಾಗಿ ಅಂದರೆ ಈ ರೀತಿಯಾಗಿ ಇರಬೇಕು ಪೌಡ್ರ್. ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಬಂದಮೇಲೆ ಈಗ ಇದಕ್ಕೆ ಸ್ವಲ್ಪ ಮಂಡಾಳ ಪುಡಿ ಮತ್ತು ಉಪ್ಪು ಅಷ್ಟನ್ನು ಸೇರಿಸಿ ಇನ್ನೂ ಒಂದು ಸರ್ತಿ ಉಪ್ಪು ಎಲ್ಲನೂ ಸೇರಿಸಿ ಈ ರೀತಿಯಾಗಿ 3 ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸರ್ತಿ ಮಿಕ್ಸಿಗೆ ಹಾಕ್ಬಿಟ್ರೆ ಚೆನ್ನಾಗಿ 3 ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ. ಜೀರಿಗೆ, ಉಪ್ಪು, ಮಂಡಾಳು ಈ ರೀತಿ 3 ಕೂಡ ಸರಿಯಾಗಿ ಹೊಂದ್ಕೊಳ್ಳುತ್ತಾ. ಈಗ ಇದು ಆದಮೇಲೆ ಇದನ್ನು ಒಂದು ಬಟ್ಲಕ್ಕೆ ತಕ್ಕೋಬೇಕು. ಈ ರೀತಿ ಮಂಡಾಳನ್ನು ಮಿಕ್ಸ್ ಮಾಡೋದ್ರಿಂದ ಮೆಣಸಿನಕಾಯಿ ಅಂತೂ ತುಂಬಾ ರುಚಿ ಕೊಡುತ್ತಾ. ನೀವು ಇದು ಮಂಡಾಳ ಹಾಕಿಲ್ಲ ಅಂತಂದ್ರೆ ಒಂದು ಸರ್ತಿ ಹಾಕಿ ನೋಡಿರಿ. ನೀವು ಬರೀ ಜೀರಿಗೆ ಉಪ್ಪು ತುಂಬ್ತಾ ಇದ್ರಿ ಅಂದರೆ ಒಂದು ಸರ್ತಿ ಮಂಡಾಳನ್ನು ಹಾಕಿ ತುಂಬಿ ನೋಡಿ, ತುಂಬಾ ರುಚಿ ಕೊಡುತ್ತೆ. ಈಗ ನಾವಿಲ್ಲಿ ಆಲ್ರೆಡಿ ಮೆಣಸಿನಕಾಯಿಗೆ ಒಂದು ದಪ್ಪವಾದ ಸೂಜಿನ ತೊಗೊಂಡು ಈ ರೀತಿಯಾಗಿ ಸೀಳ್ಕೊಂಡಿದ್ದೀವಿ. ಒಂದು ಸೈಡಲ್ಲಿ ಈ ರೀತಿ ಸೀಳಿದ್ದೀವಿ. ಸೂಜಿನ ತೊಗೊಳ್ರಿ, ಸೂಜಿ ತೊಗೊಂಡ್ರೆ ಮಾತ್ರ ಚೆನ್ನಾಗಿ ಬಡ ಬಡ ಬರುತ್ತೆ. ದಪ್ಪವಾದ ಸೂಜಿ ತೊಗೊಂಡು ಮಾಡಿದರೆ ತುಂಬ ಬಡ ಆಗುತ್ತೆ. ಈ ರೀತಿಯಾಗಿ ಸೀಳ್ಕೊಂಡು ಈಗ ನಾವೇನು ಮಿಕ್ಸ್ ಮಾಡಿದ ಪೌಡ್ರ್ ಇರುತ್ತಲ್ಲ, ಇದೇ ಪೌಡ್ರನ್ನ ನಾವು ಮೆಣಸಿನಕಾಯಲ್ಲಿ ತುಂಬಬೇಕು. ಸೀಳಿರೋ ಮೆಣಸಿನಕಾಯಿಗೆ ಸ್ವಲ್ಪನೇ ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಈ ರೀತಿ ಅಡಾಲ ಮಾಡಿಕೊಂಡು, ಬೀಜ ಏನು ತೆಗಿಬೇಡಿ, ಬೀಜ ತೆಗಿಯೋ ಅವಶ್ಯಕತೆ ಏನಿಲ್ಲ, ಹಾಗೇ ತುಂಬೋದು. ನಾವು ಯಾವ ಬೀಜನೂ ತೆಗ್ದಿಲ್ಲ ಇಲ್ಲಿ, ಹಾಗೇ ಈ ರೀತಿಯಾಗಿ ತುಂಬ್ತಾ ಇದ್ದೀವಿ ನೋಡ್ರಿ. ಈ ರೀತಿ ತುಂಬಿ ಇಡೋದ್ರಿಂದ ನಮಗೆ ಮಜ್ಜಿಗೆಯಲ್ಲಿ ಹಾಕೋ ದೌತಿ ಇರೋದಿಲ್ಲ, ಮತ್ತು ಮಾರನೇ ದಿನ ಎತ್ತಿಡಬೇಕು ಅನ್ನೋ ಕಷ್ಟ ಇರೋದಿಲ್ಲ. ಈ ರೀತಿ ಒಂದು ಸರ್ತಿ ತುಂಬಿಟ್ಟುಬಿಟ್ರೆ ಹೊರಗಡೆ ನಾವು ಪೂರ ಒಣಗಿಂದ ಬೇಕಿದ್ರೂ ತಂದು ಇಡ್ಬೋದು. ಮೇಲುಗಡೆ ಇಟ್ಟು ಬಂದುಬಿಟ್ರೆ ಸಾಕು, ಟೆರೆಸ್ ಮೇಲೆ ಒಣಗಿಂದ ನಾವು ತರ್ಬೋದು. ದಿನ ಇಡೋದು ತೆಗೆಯೋದು ಅದೊಂದು ಕೆಲಸನೂ ತಪ್ಪೋಗುತ್ತೆ, ಆದರೂ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿರಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ, ಅವರು ಕೂಡ ಇದೇ ರೀತಿನ ಟ್ರೈ ಮಾಡ್ತಾರೆ. ಹಾಗೆ ಈ ವಿಡಿಯೋನ ನೋಡಿದ ಮೇಲೆ ಕಮೆಂಟ್ ಒಳಗೆ ಏನು ಅನ್ನಿಸ್ತು ಅನ್ನೋದನ್ನು ಬಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ಮೆಣಸಿನಕಾಯಿ ಅಂತೂ ಈ ರೀತಿ ಮಾಡಿ ಇಟ್ಟುಬಿಟ್ರೆ ಸಾಕು, ವರ್ಷಾನುಗಟ್ಲೆ ಹಿಂಗೆ ಇರ್ತಾವೆ. ಇವು ಏನೂ ಕೆಡೋದಿಲ್ಲ. 1, 2 ವರ್ಷ 3 ವರ್ಷ ತನಕ ಹಂಗೆ ಇರ್ತಾವೆ. ನಮ್ಗೆ ಮನೆಯಲ್ಲಿ ಏನಾದರೂ ಹಬ್ಬದ ಅಡುಗೆ ಮಾಡಿರ್ತೀವಿ, ಹೋಳಿಗೆ, ಒಬ್ಬಟ್ಟು, ಕಡುಬು, ಪಾಯಸ, ಈ ರೀತಿ ಏನಾದರೂ ಹಬ್ಬ ಇದ್ದಾಗ ಅಡುಗೆ ಮಾಡಿದಾಗ ಈ ರೀತಿ ಸೊಂಡಿಗೆಗಳನ್ನೆಲ್ಲ ಕರೆದಾಗ ಈ ರೀತಿ ಮೆಣಸಿನಕಾಯಿನೂ ಕರ್ಕೊಂಡು ತಿನ್ಬೋದು. ಈ ರೀತಿ ಕರ್ಕೊಂಡು ಬೇಕಾದಾಗ ತಿನ್ಬೋದು. ಬರೀ ಅನ್ನ ಸಾರು ಒಂದೇ ಇರುತ್ತೆ, ಊಟ ಮಾಡೋದಕ್ಕೆ ಏನಾದರೂ ಬೇಕಪ್ಪ ಅಂದಾಗ ಈ ಮೆಣಸಿನಕಾಯಿನ ಕರ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ.
ನಮಗಂತೂ ಇವು ಒಂದು ಬೇಸಿಗೆ ಕಾಲ ಬಂತು ಅಂದರೆ ಇದೇ ರೀತಿಯಾಗಿ ನಾವು ಮಾಡಿಟ್ಕೊಂಡಿರ್ತೀವಿ. ಯಾವಾಗ ಬೇಕಾವಾಗ ಕರ್ಕೊಂಡು ನಾವು ತಿಂತೀವಿ. ಇದಂತೂ ನಮ್ಮ ಮನೇಲಿ ಇರಲೇಬೇಕು. ಇದು ಸಿಂಪಲ್ ಆದ ಟ್ರಿಕ್ ಇದೆ, ಏನೂ ಕಷ್ಟಕರವಾಗಿಲ್ಲ. ಸಿಂಪಲ್ ಜೀರಿಗೆ, ಉಪ್ಪು, ಮಂಡಾಳು ಇಷ್ಟೇ. ಮಿಕ್ಸರ್ಗೆ ಹಾಕಿಬಿಡೋದು. ಮೆಣಸಿನ್ಕಾಯಿನ ಸೀಳಿಬಿಟ್ಟು ತುಂಬಿ ಹೊರಗಡೆ ಬಿಸಿಲಿಗೆ ಇಟ್ಬಿಟ್ರೆ ಮುಗೀತು ಇದ್ರ ಕೆಲಸ. ಒಣಗಿದ ಮೇಲೆ ತಂದು ಒಂದು ಡಬ್ಬದಲ್ಲಿ ಹಾಕಿಟ್ಬಿಟ್ರೆ 1-2 ವರ್ಷ ತನಕ ಹೀಗೆ ಇರ್ತಾವೆ, ಏನೂ ಹಾಳಾಗೋದಿಲ್ಲ. ನೀವು ಮಂಡಾಳು ಹಾಕಿಲ್ಲ ಅಂದ್ರೆ ಹಾಕಿ ನೋಡ್ರಿ, ತುಂಬಾ ರುಚಿ ಕೊಡ್ತಾವೆ ಮೆಣಸಿನ್ಕಾಯಿ. ಒಂದು 4-5 ಮೆಣಸಿನ್ಕಾಯಿಗೆ ಮಂಡಾಳು ಹಾಕಿ ತುಂಬಿ ನೋಡ್ರಿ, ನಿಮ್ಗೆ ರುಚಿ ಅನಿಸಿದ್ವು ಅಂದ್ರೆ ಆಮೇಲೆ ಬೇಕಿದ್ರೆ ನೀವು ಭಾಳಷ್ಟು ಮೆಣಸಿನ್ಕಾಯಿನ ತಂದುಬಿಟ್ಟು ತುಂಬೋರಂತೆ. ರುಚಿ ಆಗೇ ಆಗ್ತವೆ ಇವು, ರುಚಿ ಆಗಲ್ಲ ಅಂತೇನಿಲ್ಲ. ನೋಡ್ರಿ, ಈ ರೀತಿಯಾಗಿ ತುಂಬ್ಕೊಂಡಿದ್ದೀನಲ್ಲ, ಈ ರೀತಿಯಾಗಿ ತುಂಬಿಟ್ಟು ಈಗೆಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿಯಾಗಿ ತುಂಬ್ಕೋಬೇಕು. ತುಂಬಿಕೊಂಡು ಅವನ್ನ ಲೈನಕ್ಕೆ ಹೊಂದಿಸ್ಕೊಂಡು ಬಿಸಿಲಿಗೆ ಒಣಗಿಟ್ಟು ಬಂದುಬಿಟ್ರೆ ಸಾಕು, ತಾನೇ ಒಣಕೊಳ್ತಾವೆ ಬಿಸಿಲಿಗೆ. ಮತ್ತು ನಾವೇನು ಮಾಡೋದು ಬೇಕಾಗಿಲ್ಲ ಇದಕ್ಕೆ. ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಇಡಬೇಡಿ, ನೈಸಾಗಿ ಒಂದ್ರ ಪಕ್ಕ ಒಂದು. ಒಂದು ಮರ ಸಾಲಿಲ್ಲ ಅಂದರೆ ಇನ್ನೊಂದು ಮರ ತೊಗೊಂಡು ಇಡ್ಬೋದು. ನೋಡ್ರಿ, ಈಗ ನಮ್ಮ ಮೆಣಸಿನ್ಕಾಯಿ ಫುಲ್ ಒಣಗ್ಯಾಗದವ. ಎಷ್ಟು ಒಣಗ್ಯಾವ ಅಂದ್ರೆ ಪೂರನೇ ಕಟ್ಟಿ ಅಂತವ. ಅಷ್ಟು ಮುಟ್ಟಿದ್ರೆ ಮುರಿತಾವ ಅನ್ನೋ ರೀತಿಯಲ್ಲಿ ಒಣಕೊಂಡಿದ್ದಾವು. ಈ ರೀತಿಯಾಗಿ ಒಣಕೊಂಡ್ರೆ ಇದು ಪರ್ಫೆಕ್ಟ್ ಒಣಗ್ಯಾವು ಅಂತೇಳಿ ಅರ್ಥ. ಅರ್ಧಂಬರ್ಧ ಹಸಿ ಬಿಸಿಯಾಗಿ ಒಣಗಿಸ್ಬೇಡ್ರಿ, ಅವು ಮತ್ತೆ ಹಾಳಾಗಿಬಿಡ್ತಾವೆ. ಹಸಿ ಇದ್ರೆ ಪೂರ ಒಣಗಬೇಕು. 4 ದಿವಸ ಅಲ್ಲ, ಒಂದು 6-7 ದಿವಸ ಇಟ್ಟರು ಚಿಂತೆ ಇಲ್ಲ, ಪೂರನೂ ಒಣಗಿಸ್ಕೋಬೇಕು. ಈಗ ನಾನು ಇದನ್ನು ಕರೆದು ತೋರಿಸ್ತೀನಿ. ಇಲ್ಲಿ ನಾನು ಗ್ಯಾಸ್ ಮೇಲೆ ಎಣ್ಣೆನ ಇಟ್ಟಿದ್ದೀನಿ, ಎಣ್ಣೆನೂ ಬಿಸಿ ಆಗೈತಿ. ಈಗ ಇದೇ ಮೆಣಸಿನ್ಕಾಯಿನ ಎಣ್ಣೆಲಿ ಹಾಕಿ ಹೇಗೆ ಬರ್ತಾವೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಮ್ಮಲ್ಲಿ ಎಣ್ಣೆ ಕೂಡ ಕಾದಿದೆ. ಈಗ ನಾನು ಇದೇ ಮೆಣಸಿನ್ಕಾಯಿನ ನಿಮ್ಮ ಎದುರುಗಡೆನೇ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ರಿ. ಇದನ್ನು ಭಾಳ ಹೊತ್ತು ಬಿಡಬೇಡಿ, ಸ್ವಲ್ಪ ಎಣ್ಣೆಯಲ್ಲಿ ಕೈ ಆಡಿಸ್ಬಿಟ್ಟು ಬೇಗನೆ ತೊಗೊಂಬಿಡಬೇಕು. ಪೂರ ಕರ್ರಗಾಗೋವರೆಗೂ ಬಿಡಬೇಡ್ದು. ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣವೇ ಇದನ್ನು ತೆಕ್ಕೊಂಬಿಡ್ಬೇಕು. ನೋಡ್ರಿ, ಈಗ ಸ್ವಲ್ಪ ಕೆಂಪು ಬಣ್ಣ ಬಂದಿದೆ. ಈಟೇ ಇದ್ವು, ಎಷ್ಟು ಉದ್ದ ಆದವು ಮೆಣಸಿನ್ಕಾಯಿ, ದಪ್ಪನೂ ಆದವು. ಈ ಥರ ಬಣ್ಣ ಬಂದರೆ ಸಾಕು. ಪೂರ ಕರ್ರಗೆ ಬಂದರೆ ತಿನ್ನೋದಕ್ಕೆ ಟೇಸ್ಟಿಯಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪು ಬಂದರೆ ಸಾಕು. ನೀವು ಬೇಕಿದ್ರೆ ಎಣ್ಣೆ ಕಾಯಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಮೇಲೆ ಮೆಣಸಿನ್ಕಾಯಿನ ಹಾಕಿ ತಗೋಬೋದು. ಇಲ್ಲ ನಾವು ತಗೋತೀವಿ ಅಂದರೆ ಇದೇ ರೀತಿಯೂ ತಗೋಬೋದು. ತೆಗಿಯೋಕ್ಕಾಗಲ್ಲ ಭಾಳದಂದರೆ ಗ್ಯಾಸನ್ನು ಇಮಿಡಿಯೇಟ್ ಆಫ್ ಮಾಡಿಬಿಟ್ಟು ಆಮೇಲೆ ಮೆಣಸಿನ್ಕಾಯಿನ ಹಾಕಿಬಿಟ್ರೆ ಅವು ಬಿಸಿ ಎಣ್ಣೆಲೆ ಈ ರೀತಿಯಾಗಿ ಕರ್ಕೊಂಡ್ಬಿಡ್ತವೆ. ಇದಂತೂ ತುಂಬಾ ಸೂಪರ್ ಆಗೈತಿ. ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಇದೇ ರೀತಿಯಾಗಿ ಮಾಡಿ ನೋಡ್ರಿ. ನಾನು ಮತ್ತೆ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ವಿಡಿಯೋದಲ್ಲಿ ಕಾಣ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಇದೇ ರೀತಿ ಸಪೋರ್ಟ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಹಾಗೆ ಇದೇ ರೀತಿ ನೀವು ಹೊಸ ರೆಸಿಪಿಗಳು ಇದ್ದರೆ ನಂಗೆ ಶೇರ್ ಮಾಡಿರಿ, ನಾನು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಎಲ್ಲರಿಗೂ ಕೂಡ ನಮಸ್ಕಾರಗಳು ಮತ್ತೊಮ್ಮೆ.